ನಾಗರಾಜ್ ಯಾದವ್ ಅವರು ಈ ಅನುದಾನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ 60-40 ರೇಷಿಯೋದ ಬಗ್ಗೆ ಕಾಂಗ್ರೆಸ್ಗೆ ಅಪಸ್ವರ ಇರೋದಕ್ಕೆ ಬಿಜೆಪಿ ಕಡೆಯಿಂದ ಬರ್ತಾ ಇರುವ ಕೌಂಟರ್ ಏನು? ಈ 40% ನೀವು ದುಡ್ಡು ಕೊಡ್ತಿರೋದು ಯಾರಿಗೆ? ನಿಮ್ಮದೇ ರಾಜ್ಯದ ಕಾರ್ಮಿಕರಿಗೆ. ಅಲ್ಲಿಗೆ ನೀವು ಹೇಳೋ ಈ ಫಿನಾನ್ಸ್ ಸರ್ಕಲ್ ಏನಿದೆ ಅವ್ರಿಗೆ ಹಣ ಬರುತ್ತೆ, ಅವ್ರು ಅದನ್ನ ಮಾರ್ಕೆಟಲ್ಲಿ ಸ್ಪೆಂಡ್ ಮಾಡ್ತಾರೆ. ಗ್ಯಾರಂಟಿ ಯೋಜನೆಯ ನಿಮ್ಮ ಈ ಲಾಜಿಕ್ಕು ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ನೀವೇನೋ ಬಿಹಾರದ ಅಥವಾ ಉತ್ತರ ಪ್ರದೇಶ ಕಾರ್ಮಿಕರಿಗೆ ಕೊಡ್ತಿರೋದಲ್ವಲ್ಲ, ಹೀಗೂ ಆರ್ಗ್ಯುಮೆಂಟ್ ಇದೆ. ಓಕೆ ನೋಡಿ, ಈಗ ಆವಾಗಲೇ ನನ್ನ ಪ್ರಶ್ನೆ ಕೇಳಿದಾಗ ಹೆಸರು ಬಗ್ಗೆ ಮಾತಾಡಿದ್ದೀವಿ. ವಿಚಾರ ಬಂದಿರತಕ್ಕಂಥದ್ದು ಈಗ ಈ ಸ್ಕೀಮಿನ ಬದಲಾವಣೆಗಳಾಗಿರ್ತಕ್ಕಂಥ ವಿಚಾರ ನೋಡ್ತಾ ಇದ್ದೀವಿ. ಈ ಮೊದಲಿದ್ದಂಥ ಸ್ಕೀಮು ನರೇಗಾ ಸ್ಕೀಮಲ್ಲಿ ಏನಾಗಿರ್ತಾ ಇದ್ದು, ಅದು ಅವ್ರ ಡಿಮಾಂಡ್ ಮೇಲೆ ಅವ್ರ ಕೆಲಸ ಕೊಡಬೇಕಾಗಿರೋದು ಕರ್ತವ್ಯ ಆಗಿತ್ತು ಆ ಕಾನೂನಿನ ಪ್ರಕಾರ. ಈಗ ಆ ರೀತಿ ಆಗೋದಿಲ್ಲ. ಮೊದಲು ಕಾರ್ಯಕ್ರಮಗಳನ್ನು ಯಾರು ರೂಪಿಸ್ತಾ ಇದ್ರು? ಪಂಚಾಯತ್ ಲೆವೆಲಲ್ಲಿ. ಯಾಕಂದರೆ ಗ್ರಾಮ ಸಭೆಯಲ್ಲಿ ಪಂಚಾಯತಿ ಲೆವೆಲಲ್ಲಿ ಯಾವ ಕಾರ್ಯಕ್ರಮಗಳು ಮಾಡಬೇಕು, ಏನು ಕೆಲಸ ಮಾಡಿಸ್ಬೇಕು, ಯಾರಿಗೆ ಕೆಲಸ ಕೊಡಬೇಕು, ಅದೆಲ್ಲವನ್ನೂ ಮೇಂಟೈನ್ ಮಾಡ್ತಾಯಿದ್ರು. ಈಗ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಬಿಹಾರಲ್ಲಿ ಯಾರೋ ಸಿಕ್ಕಾಕೊಂಡ್ರು ಕರಪ್ಷನ್ ಆಯಿತು ಅಂತ. ಕರಪ್ಷನ್ ತೆಗಿಬೇಕು ಅಂತ ಎರಡು ಮಾತು ಇಲ್ವೇ ಇಲ್ಲ. ವಿ ಆರ್ ಆಲ್ ಫಾರ್ ಇಟ್, ನೋ ಡೌಟ್ ಅಬೌಟ್ ಇಟ್. ಯಾರು ಕೂಡ ಅದು ವಿರೋಧ ಮಾಡಲ್ಲ. ನಾನು ಕೇಳ್ತಾ ಇದ್ದೀನಿ, 11 ವರ್ಷಗಳ ನಂತರ ನಿಮಗೆ ಜ್ಞಾನೋದಯ ಆಯಿತಾ? 11 ವರ್ಷಗಳನ್ನ ನೀವು ಟಾಲರೇಟ್ ಮಾಡ್ಕೊಂಡಿದ್ರಾ? 11 ವರ್ಷಗಳಿಂದ ಆಗದೆ ನೀವು ಹೆಚ್ಚು ರಾಜ್ಯಗಳ ಅಧಿಕಾರದಲ್ಲಿದ್ದಾಗ ನೀವೇ ಹಂಗಂದ್ರೆ ನೀವು ಲೂಟಿ ಹೊಡೆದವ್ರು ನೀವೇನಾ? ಅದಕ್ಕೆ CBI ಎನ್ಕ್ವೈರಿ ಒಂದು ಹಾಕಬೇಕಾಗೈತಲ್ಲ, ಎನ್ಕ್ವೈರಿ ಆಗಿ ಒಂದು ರಿಪೋರ್ಟ್ ತರಬೇಕಾಗಿತ್ತಲ್ಲ. ಯಾಕಂದರೆ ನೀವು ಬಹಳ ಕರಪ್ಷನ್ ಬಗ್ಗೆ ಮಾತಾಡಿದ್ರಿ, ಕಾಂಗ್ರೆಸ್ಸಲ್ಲಿ ಕರಪ್ಷನ್ನ ಪ್ರೋತ್ಸಾಹ ಮಾಡೋ ರೀತಿಯಲ್ಲಿ ಮಾತಾಡಿದ್ರಿ. ಆದರೆ ನಾವು ಕರಪ್ಷನ್ ವಿರುದ್ಧ ಇರತಕ್ಕಂಥವ್ರು. ನೀವೇನೋ ಅಧಿಕಾರ ಬಂದ 2014ರಲ್ಲಿ ಇದ್ರಿಗೆ ನಾನು ವಿಶ್ಲೇಷಣೆ ಮಾಡ್ತೀವಿ, ಇದಕ್ಕೆ ತನಿಖೆ ಮಾಡ್ತೀವಿ, CAG ರಿಪೋರ್ಟ್ ತೊಗೊಳ್ತೀವಿ, ಅದ್ರ ಮೇಲೆ ಮುಂದುವರಿಸ್ತೀವಿ ಒಂದು ಮಾತು ಹೇಳಿದ್ದೆ. ಆದರೆ ನಾನು ಸ್ವಾಗತ ಮಾಡ್ತಾ ಇದ್ದೆ. 11 ವರ್ಷ ನೀವು ಟಾಲರೇಟ್ ಮಾಡಿದ್ರೆ 11 ವರ್ಷ ಇಸ್ ನಾಟ್ ಸಫಿಷಿಯೆಂಟ್ ಫಾರ್ ಯು. ಇಟ್ಸ್ ನಾಟ್ ಫಸ್ಟ್ ಟೈಮ್, ಥರ್ಡ್ ಟೈಮಲ್ಲಿ ನಿಮ್ಗೆ ಅರಿವಾಗಿದೆ ಅಂತ ಹೇಳೋದಾದರೆ ನಿಮಗಿರ್ತಕ್ಕಂತಹ ಆ ಸಂಕುಚಿತ ಮನೋಭಾವ, ಮಹಾತ್ಮ ಗಾಂಧಿ ಅವರ ಹೆಸರು ಮೇಲೆ ಇರ್ತಕ್ಕಂತಹ ವೈರಾಗ್ಯವೇ ಕಾರಣ ನಾನು ಮಾತನ್ನು ಹೇಳ್ತಾ ಇದ್ದೇನೆ. ಅದ್ರ ಜೊತೆಗೆ ಹೇಳಬೇಕಂದ್ರೆ 125 ಜನ ಕೆಲಸ ಕೊಡ್ರಿ, ನಾವು ಸ್ವಾಗತ ಮಾಡ್ತೀವಿ. ನಾವು ಕೂಡ ನಮ್ಮ UPA ಗೌರ್ಮೆಂಟ್ ಇದ್ದಾಗ ನಾವು ಪಾರದರ್ಶಕತೆ ತರಬೇಕು ಅಂತೇಳಿ ಆಧಾರ್ ಕಾರ್ಡ್ನ ಜೋಡಣೆ ಮಾಡಿದ್ವಿ. ನಾವು ಡೈರೆಕ್ಟ್ ಟ್ರಾನ್ಸ್ಫರ್ ದುಡ್ಡು ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡಿದ್ವಿ. ಇದೆಲ್ಲವೂ ಕೂಡ ಪಾರದರ್ಶಕ ತರಲಿಕ್ಕೆ ಮಾಡಿರ್ತಕ್ಕಂಥ ಕೆಲಸಗಳು ಅಂತಕ್ಕಂಥ ನಾನು ಭಾವಿಸಿದ್ದೇನೆ. ನೀವು ಕೂಡ ಒಪ್ಕೊಳ್ತೇನೆ ತಿಳ್ಕೊಂಡಿದ್ದೇನೆ. ಆದರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಮಹಾತ್ಮ ಗಾಂಧಿ ಹೆಸರಲ್ಲಿ ನೀವೇನಾದರೂ ಟ್ರಾನ್ಸ್ಪರೆನ್ಸಿ ತರ್ತೀನಿ, ಅಕೌಂಟಬಿಲಿಟಿ ತರ್ತೀನಿ, ಇನ್ನೂ ಹೆಚ್ಚು ದಿನಗಳನ್ನ ಕೊಡ್ತೀನಿ, ಇನ್ನೂ ಹೆಚ್ಚು ಸ್ಯಾಲರಿನ ಕೊಡ್ತೀನಿ, ಅವರ ವೇಜಸ್ ಕೊಡ್ತೀನಿ ಅಂತ ಹೇಳಿದ್ರೆ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಮಾಡ್ತೀನಿ ಅಂತ ಹೇಳಿದ್ರಿ. ಒಂದು ನಿಮಿಷ, ಗ್ಯಾರಂಟಿಗಳ ಬಗ್ಗೆ ಬಹಳ ಚರ್ಚೆ ಮಾಡ್ತಾರೆ. ಯಾಕೆಂದ್ರೆ ಬಿಹಾರ್ ಎಷ್ಟಪ್ಪ ಕೊಡ್ತದೆ ಕೇಂದ್ರ ಸರ್ಕಾರಕ್ಕೆ? ಅವ್ರಿಗೆ ಏನು ಮಾಡಿದ್ರು ಅವರು? 10,000 ರೂಪಾಯಿ ಎಲೆಕ್ಷನ್ ಮುಂದೆ ದುಡ್ಡು ಹಾಕಿದ್ರಲ್ಲ. ಮುಂಬೈ ನೋಡಿ, ಮುಂಬೈ ನಾವು ನಡೆಸ್ತಾ ಇರೋ ರಾಜ್ಯ ಅಲ್ಲ, BJP ನಡೆಸ್ತಾ ಇರೋ ರಾಜ್ಯ. ಅದನ್ನು ಕೂಡ ಹೇಳ್ತೀನಿ ನಾನು. ಮುಂಬೈ ಅವರು ಕರ್ನಾಟಕ ಅಂತ ಅದು ನಂಬರ್ 1 ನಂಬರ್ 2 ಟ್ಯಾಕ್ಸ್ ಕಟ್ಟದಲ್ಲಿ, GST ಕಟ್ಟದಲ್ಲಿ. ನಮ್ಮ ತೆರಿಗೆನ ತಗೊಂಡೋಗಿ ನೀವು ಎಲೆಕ್ಷನ್ 10,000 ರೂಪಾಯಿ ಹಾಕೊಂಡ್ರಲ್ಲ ನೀವು. ನಿಮ್ಗೆ ಯಾವ ನೈತಿಕತೆ ಇದೆ ಗ್ಯಾರಂಟಿಗಳ ಬಗ್ಗೆ ಮಾತಾಡಲಿಕ್ಕೆ? ಅದನ್ನ ನಮ್ಮ ಗ್ಯಾರಂಟಿಗಳು ಕೊಟ್ಟದನ್ನ ನೀವು ಮತ್ತೆ ಮರು ಕಾಪಿ ಮಾಡ್ಕೊಂಡು ಇನ್ನೊಂದು ಕಡೆ ಮಾಡಿದ್ರಲ್ಲ, ಅದು ಬೇರೆ ಚರ್ಚೆ ಆದರೂ ಕೂಡ ನಿಮಗೆ ನೈತಿಕತೆ ಇಲ್ಲ. ವಿಚಾರಧಾರೆ ಬಂದಿರತಕ್ಕಂಥದ್ದಲ್ಲಿ ಅವ್ರಿಗೆ ಡಿಮಾಂಡ್ ಆಫ್ ವರ್ಕ್ ಏನಿದೆಯೋ ಕೆಲಸ ಕೇಳಬೇಕಂದಾಗ ಕಡ್ಡಾಯ ಕೊಡಬೇಕಾಗಿರ್ತಕ್ಕಂಥದ್ದು ಸಂವಿಧಾನದಲ್ಲಿ ಇರ್ತಕ್ಕಂಥ ಆಶಯ. ಯಾಕಂದ್ರೆ ಸ್ವಾಭಿಮಾನ ಬದುಕನ್ನ ಕಟ್ಕೊಡ್ಬೇಕಾದ್ರೆ ಎಲ್ಲ ನಾಗರಿಕನ ಹಕ್ಕಾಗಿರುತ್ತೆ. ಒಂದು ನಿಮಿಷ ಇವತ್ತು ಇಲ್ಲಿ ಬರ್ತದೆ. ನಿಮಗೆ ಪ್ರಶ್ನೆ ಸರ್, 3 ದಿನಗಳ ಜಾಬ್ ಗ್ಯಾರಂಟಿ ಇದ್ರೂ ಕೂಡ ಲೆಸ್ ದೆನ್ 50 ಡೇಸ್, 50 ದಿನಕ್ಕಿಂತ ಕಡಿಮೆನೇ ಕೆಲಸ ಸಿಗ್ತಿದ್ದು ಅಂತ ಹೇಳಿ ರಿಪೋರ್ಟ್ಗಳೇ ಇದೆ. ಅಲ್ಲಿಗೆ ಮನ್ರೇಗಾ ಯೋಜನೆಯ ಆಶಯ ಕೂಡ ಅದರ ಉದ್ದೇಶ ಕೂಡ ಈಡೇರಿಕೆ ಆಗಿಲ್ಲ. ಈ ಕಾರ್ಯಕ್ರಮ 100 ದಿನ, ಕನಿಷ್ಠ 100 ದಿನ ಕೊಡಬೇಕು ಅಂತ ಇರ್ತದೆ. ದೇರ್ ಆರ್ ಪೀಪಲ್ ಅರ್ನ್ಡ್ 365 ಡೇಸ್ ಕೆಲಸ ಮಾಡಿದವರು ಕೂಡ ಇದ್ದಾರೆ ಅಂತ ಮತ್ತೆ ನೀವು ಮರಿಬಾರ್ದು. ಅದಕ್ಕೆ ಬೇಕಾ ಅಂಕಿಅಂಶಗಳನ್ನು ಕೊಡ್ಲಿಕ್ಕೆ ತಯಾರಿದ್ದೆ ಅಂತ ಹೇಳ್ತೀನಿ. ನಾನು ಹೇಳ್ತಾ ಇರ್ತಕ್ಕಂಥ ಒಂದು ಪ್ರಗತಿಪರ ರಾಜ್ಯ ಇರ್ತ ಕರ್ನಾಟಕ ರಾಜ್ಯದಲ್ಲಿ ಇಟ್ಕೊಂಡು ಮಾತಾಡ್ತಾ ಇರೋ ಸಂದರ್ಭದಲ್ಲಿ ನಾವು ನಿಮಗೆ ಕೊಡ್ತಾ ಇರ್ತಕ್ಕಂಥ ಟ್ಯಾಕ್ಸಿನಾಗಿ ಯೋಜನೆಗಳು ನಡೀತಾ ಇರತಕ್ಕಂಥದ್ದು ಎರಡು ಮಾತಿಲ್ಲ. ಅವತ್ತು 90% ದುಡ್ಡನ್ನು ಕೊಡ್ತಾ ಇದ್ರಿ ನೀವು, ಇವತ್ತು 10% ರಾಜ್ಯ ಸರ್ಕಾರ. ಇವಾಗ ಯಾಕೆ ನೀವು ಒಂದು ಒಪ್ಕೊಳ್ಳಿ, ನಾವು ಅಧಿಕಾರ ಬಿಟ್ಟುಕೊಟ್ಟ ಸಂದರ್ಭದಲ್ಲಿ ದೇಶದಲ್ಲಿ 57 ಲಕ್ಷ ಕೋಟಿಗಳ ಸಾಲ ಇತ್ತು. ಆವತ್ತಿನ ಬಜೆಟ್ ಎಷ್ಟಿತ್ತು ಅಂತ ಹೇಳಿ ಇವರು 33,000ನೇ ಕೊಡ್ತಾ ಇದ್ರು. ಈಗ ಗ್ಯಾರಂಟಿ ಇದು ನರೇಗಾ ಕೊಡ್ತಾ ಇದ್ರು, ಇವತ್ತು 2 ಲಕ್ಷ ಕೋಟಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ರಲ್ಲ. ನಾನು ನಿಮ್ಗೆ ಹೇಳ್ತಿದ್ದೆ ಆವತ್ತಿದ್ದ ಬಜೆಟ್ ಎಷ್ಟು, ಇವತ್ತಿದ್ರ ಬಜೆಟ್ ಎಷ್ಟು. ದೇಶದಲ್ಲಿ ಬಜೆಟ್ ಬದಲಾವಣೆ ಆದಾಗ ಅಲೋಕೇಶನ್ ಬದಲಾವಣೆ ಆಗೇ ಆಗ್ತದೆ ಅಂತ ವಿಚಾರಗಳು ಹೇಳ್ತಾ ಇದ್ದೀನಿ. ಇನ್ನೊಂದು ಹೇಳ್ತಾ ಇದ್ದೀನಿ ಕೇಳಿ, ನಿಮಗೆ 60-40% ಮಾಡಿದ್ರಲ್ಲ, ಯಾವ ಕಾರಣಕ್ಕೆ ಮಾಡಿದ್ರೆ ನೀವು ದಿವಾಳಿ ಆಗ್ಬಿಟ್ಟಿದ್ದೀರಾ? 200 ಲಕ್ಷ ಕೋಟಿಗಳ ಸಾಲ ಮಾಡಿದ್ರಲ್ಲ, ನಿಮಗೆ 3 ಸಲ ಅಧಿಕಾರ. ಒಂದು ನಿಮಿಷ, ನೀವು ಅಧಿಕಾರಕ್ಕೆ ನಾವು ಕೊಟ್ಟೋಲ್ಲ, ಈ ದೇಶದ ಜನ ನಿಮಗೆ 3 ಬಾರಿ ನಿಮ್ಗೆ ಅಧಿಕಾರ ಕೊಟ್ಟರಲ್ಲಪ್ಪ, ಈ ದೇಶನ ಆಡಳಿಸಲಿಕ್ಕೋಸ್ಕರ ಮಾಡಿದ್ರ. 2025 ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯ ಸರ್ಕಾರ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿತ್ತು. ನರೇಗಾ ಮುಖೇನ 13,000 ಕೋಟಿ ಉದ್ಯೋಗಗಳನ್ನ ನಾವು ಸೃಜನೆ ಮಾಡಿದ್ದೀವಿ ಅಂತ. ಯಾರ್ದು ದುಡ್ಡದು? ಕೇಂದ್ರ ಸರ್ಕಾರದ್ದು. ಯಾರ್ದು ಕಾರ್ಯಕ್ರಮ? ಒಂದು ನಿಮಿಷ ರೀ, ಸಿದ್ದರಾಮಯ್ಯನವರು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯ ಸರ್ಕಾರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ನಾವು 13,000 ಕೋಟಿ ಉದ್ಯೋಗಗಳನ್ನು ಸೃಜನೆ ಮಾಡಿದ್ದೀವಿ ನರೇಗಾದಲ್ಲಿ ಅಂತ. ಯಾರು ದುಡ್ಡು? ಕೇಂದ್ರ ಸರ್ಕಾರದ ದುಡ್ಡು. ಈಗ ಹೇಳಿದ್ರಲ್ಲ,
ನೀವು 60 ದಾನ 60 ಕೊಡ್ತಿಲ್ಲ 40 ಸರ್, ಕರ್ತವ್ಯ ಕೇಂದ್ರ ಸರ್ಕಾರದ್ದು. ಇನ್ನೂರು ಲಕ್ಷ ಅಲ್ಲಲ್ಲ, ಇದು ಕೊಟ್ಟರೆ ಕೇಂದ್ರ ಮೇಡಮ್, ಸರ್ಕಾರದ ನಾವು ಜವಾಬ್ದಾರಿ. ಪ್ರಶ್ನೆ ಕೇಳಿಸ್ಕೊಳ್ಳಿ ಸರ್, ಸಿದ್ದರಾಮಯ್ಯನವರು ಅಡ್ವರ್ಟೈಸ್ಮೆಂಟ್ ಕೊಟ್ಟರು ಅಂದ ಮಾತ್ರಕ್ಕೆ ಕೇಂದ್ರ ಸರ್ಕಾರ ದಾನ ಮಾಡ್ತಿಲ್ಲ. ಕೇಂದ್ರ ಸರ್ಕಾರ ಜವಾಬ್ದಾರಿ. ಅವ್ರು ಕೇಳಿದ ಪ್ರಶ್ನೆ ವ್ಯಾಲಿಡ್ ಇದೆ. ರಾಜ್ಯ ಸರ್ಕಾರಗಳನ್ನ ಬರ್ಡನ್ ಮಾಡುವ, ರಾಜ್ಯ ಸರ್ಕಾರಗಳನ್ನ ದಿವಾಳಿ ಮಾಡುವ ಸ್ಕೀಮ್ ಇದು. ರಾಜ್ಯ ಸರ್ಕಾರಗಳಿಗೆ ಇನ್ನಷ್ಟು ಫಿನಾನ್ಷಿಯಲ್ ಹೊರೆ ಹೊರಿಸುವ ಪ್ರಯತ್ನ ಇದು ಅಂತ ಹೇಳಿ. ಮೇಡಮ್ 100 ದಿನ ಇದ್ದಿದ್ದು 125 ದಿನ ಮಾಡಿದೆ. 100 ಡೇಸ್ ಕೊಡ್ತಾ ಇತ್ತು ಕೇಂದ್ರ ಸರ್ಕಾರ. ಒಂದ್ ನಿಮಿಷ ಕೇಳಿಸ್ಕೊಡ್ರಿ. Scheme ಯಾರು ಕೊಡೋರು? ಕೆಲ್ಸ ಕೊಡೋರು ಯಾರು? 100 ದಿನ ಇರೋದು 125 ದಿನ ಮಾಡಿದೆ. ಕೇಂದ್ರ ಸರ್ಕಾರ ಅದು ನಡೆಯಲ್ಲ ಎಷ್ಟು ದುಡ್ಡು ಕೊಡ್ತಿದೆ ಅದಕ್ಕೆ 30% ಜಾಸ್ತಿ ದುಡ್ಡು ಕೊಡ್ತಾ ಇದೆ. ಕೇಳಿಸ್ಕೊಳ್ರಿ, ನೀವು ಆ ಸ್ಕೀಮ್ ತೆಗೆದು ಓದಿ, ನೆಟ್ಗೆ ಹೋಗಿ. ಈಗ 2025 ವಿಕಸಿತ ಭಾರತ ಸ್ಕೀಮ್ ಏನೇನು ಬಂದಿದೆ ಅಂತ ದಯಮಾಡಿ ಓದಿ. ಅದರಲ್ಲಿ ದುಡ್ಡನ್ನ 125 ದಿನ ಮಾಡದಕ್ಕೆ ದುಡ್ಡು ಅಷ್ಟೇ ದುಡ್ಡು ಬರ್ತಾ ಇಲ್ಲ, ದುಡ್ಡು ಜಾಸ್ತಿ ಬರ್ತಾ ಇದೆ. ಇದ್ರಲ್ಲಿ ರಾಜ್ಯ ಸರ್ಕಾರದ ಪಾಲು ಇರಬೇಕು. ಏಕೆಂದ್ರೆ ಕೇಂದ್ರ ಸರ್ಕಾರದ ಯೋಜನೆ ಎಕ್ಸಿಕ್ಯೂಟ್ ಮಾಡೋದು ಯಾರು? ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರಕ್ಕೂ ಜವಾಬ್ದಾರಿ ಬೇಕಲ್ವಾ ಮೇಡಮ್? ಇದ್ರಲ್ಲಿ ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಅಸೆಟ್ ಕ್ರಿಯೇಟ್ ಆಗುತ್ತೆ. ಒಬ್ಬ ರೈತನಿಗೆ, ಒಬ್ಬ ಕೂಲಿ ಕಾರ್ಮಿಕನಿಗೆ ಗ್ರಾಮೀಣ ಪ್ರದೇಶದ ಅಸೆಟ್ ಕ್ರಿಯೇಟ್ ಆಗುತ್ತೆ. ನಾನೊಬ್ಬ ಸಣ್ಣ ರೈತ ಕೂಲಿ ಕಾರ್ಮಿಕ, ನಾನು ಒಂದು ದನಿನ್ ಕೊಟ್ಟಿಗೆ ಕಟ್ಕೊಳ್ಳೋದಕ್ಕೆ 46,000 ರೂಪಾಯಿ ದುಡ್ಡು ಕೇಂದ್ರ ಸರ್ಕಾರ ಕೊಡುತ್ತೆ ನರೇಗಾ ಸ್ಕೀಮಲ್ಲಿ. ಒಂದು ದನಿನ್ ಕಟ್ಟಿಗೆ ಕೊಟ್ಕೊಳ್ಳೋದಕ್ಕೆ 46,000 ದುಡ್ಡು ಕೊಡುತ್ತೆ. ಒಂದ್ ನಿಮಿಷ ನರೇಗಾದಲ್ಲಿ ಕೊಡ್ತಾ ಇದ್ರು, ಈ ಸ್ಕೀಮಲ್ಲಿ ಕೊಡ್ತಾರಾ ಹೇಳಿ? ಕೇಳಿಸ್ಕೊಳ್ರಿ. ಹಲೋ, ಕೇಳಿಸ್ಕೊಳ್ಳಿ. ನಿಮಿಷ ಅವ್ರು complete ನಿಮ್ಗೆ ಮಾಡಿ. ವಿಷಯ ಗೊತ್ತಿಲ್ಲ, ಕೇಳಿಸ್ಕೊಳ್ಳಿ. ಮಾಡಿ. ಇದಾದ್ಮೇಲೆ ಕೊಟ್ಟಿಗೆ ಕಟ್ಕೊಳ್ಳೋದಕ್ಕೆ, ಈರುಳ್ಳಿ ಶೆಡ್ ಕಟ್ಟೋದಿಕ್ಕೆ, ಚೆಕ್ ಡ್ಯಾಮ್ ಮಾಡೋದಿಕ್ಕೆ, ಇಂಗು ಗುಂಡಿ ಕಟ್ಟೋದಿಕ್ಕೆ, ಕೃಷಿ ಹೊಂಡ ಕಟ್ಟೋದಿಕ್ಕೆಲ್ಲ ಕೇಂದ್ರ ಸರ್ಕಾರ ದುಡ್ಡು ಬರುತ್ತೆ. ಇದರಲ್ಲಿ ಒಬ್ಬ ರೈತ ಆತ ಹೋಗಿ ನರೇಗಾದಲ್ಲಿ ಕೆಲಸ ಮಾಡಿ ಜೊತೆಗೆ ತನ್ನ ಮನೆಯಲ್ಲಿ ಅಸೆಟ್ ಕ್ರಿಯೇಟ್ ಆಗೋದಕ್ಕೆ ಕೊಟ್ಟಿಗೆ ಮನೆ ಮತ್ತೊಂದು ಮಾಡ್ಕೋಬಹುದು. ರೇಷ್ಮೆ ಉಳಿದ ಗಿಡ ಹಾಕೋದಕ್ಕೆ ಕೂಲಿಗೆ ದುಡ್ಡು ಕೊಡುತ್ತೆ ಕೇಂದ್ರ ಸರ್ಕಾರ. ಏನಿದೆ ಸರ್? ಅಲ್ಲ, ಹೊಸದ್ರಲ್ಲಿ 370 ರೂಪಾಯಿ ಕೂಲಿ ದಿನಕ್ಕೆ ಅನೌನ್ಸ್ ಮಾಡಿದ್ದಾರೆ. ಕಡಿಮೆ ಅಲ್ಲ, 21 ರೂಪಾಯಿ ಕಡಿಮೆನಾ? 21 ರೂಪಾಯಿ ಕಡಿಮೆನಾ? ಅದ್ರದ್ದು 21 ರೂಪಾಯಿ. ಕೇಳಿಸ್ಕೊಳ್ಳಿ, ಬೆಲೆ ಏರಿಕೆ ರಾಜ್ಯ ಸರ್ಕಾರ ಪಾತ್ರ ಇದೆ. ಕೇಳಿಸ್ಕೊಳ್ಳಿ. ಇದಲ್ಲದೆ ಮೇಡಮ್, ಮುಂಚೆ ಅವರು ಇವತ್ತು ಕೆಲಸ ಮಾಡಿ ಬಂದವನು 3 ತಿಂಗಳು ಕಾಯ್ಬೇಕಾಯ್ತು. 7 days ಆರ್ 14 days ಒಳಗಡೆ ಅವ್ರಿಗೆ ಪೇಮೆಂಟ್ ಹೋಗ್ಬೇಕು. ಇದ್ರ ಜೊತೆನಲ್ಲಿ ನಾನು ಕೆಲಸ ಮಾಡಿರೋ ನಂದು ಫೋಟೋ, ನಾನು ಕೆಲಸ ಮಾಡೋ ಜಾಗದ ಫೋಟೋ ಬೆಳಿಗ್ಗೆ ಒಂದ್ಸಲ, ಮಧ್ಯಾಹ್ನ ಒಂದ್ಸಲ, ಸಂಜೆ ಒಂದ್ಸಲ ಅಪ್ಲೋಡ್ ಮಾಡಬೇಕು. ಈಗ ಮುಂಚೆ ಅದಿರ್ಲಿಲ್ಲ. ಯಾರನ್ನೋ ಕರ್ಕೊಂಬರೋದು ಕೆಲಸ ಮಾಡಿಸೋದು, JCB ನಲ್ಲಿ ಕೆಲಸ ಮಾಡಿಸಿ ಮ್ಯಾನ್ಯುಯಲ್ ವರ್ಕ್ ಅಂತ ಹೇಳಿ ದುಡ್ಡು ಮಾಡೋರು. ಸರ್ಕಾರ ಆಯ್ತು, ಅದೇ ಆಯ್ತಾ ಅಂತ ಅವ್ರ ಪ್ರಶ್ನೆ ಸರ್. 11 ವರ್ಷ ಕೇಂದ್ರ ನಿಮ್ಮ ಸರ್ಕಾರ ಆಯ್ತು, ಅದೇ ಆಯ್ತಾ? CAG ರಿಪೋರ್ಟ್ ಅಲ್ಲಿ ಸುಧಾಕರ್ ಸರ್, ಕೇಂದ್ರ ಸರ್ಕಾರದ ಮೇಲೆ, ಅದರಲ್ಲೂ ಬಿಜೆಪಿ ನೇತೃತ್ವದ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ನಿಂದ ಹಾಗೆ ವಿರೋಧ ಪಕ್ಷಗಳಿಂದ ಬರ್ತಿರುವ ಅತ್ಯಂತ ಗಂಭೀರವಾದ ಆರೋಪ ಅಂತ